ಮುತ್ತಪ್ಪರೈ ಭೂಗತ ಲೋಕದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದ್ದವರು. ನಂತರ ಸಮಾಜ ಸೇವೆಯಲ್ಲಿಯೂ ಕೂಡ ತೊಡಗಿಕೊಂಡಿದ್ರು. ಆದರೆ ಇತ್ತೀಚೆಗಷ್ಟೇ ಅನಾರೋಗ್ಯದಿಂದ ಸಾವನ್ನಪ್ಪಿದ ವಿಚಾರ ಎಲ್ಲರಿಗೂ ಗೊತ್ತಿದೆ. ಆದರೆ ಮುತ್ತಪ್ಪರೈ ವಿಧಿವಶರಾಗೋ ಮುನ್ನ ಬರೆದಿಟ್ಟಿದ್ದ ವಿಲ್ ಇದೀಗ ಹೆಚ್ಚಾಗಿ ಸದ್ದು ಮಾಡತೊಡಗಿದೆ. ಮುತ್ತಪ್ಪರೈ ಅಂದ್ರೆ ಒಂದು ಕಾಲದಲ್ಲಿ ಭೂಗತ ದೊರೆ ಅನ್ನೋ ಮಾತಿತ್ತು. ಆದ್ರೆ ಅದೇ ಮುತ್ತಪ್ಪರೈ ಏನು ಅನ್ನೋದು ಅವರ ಸಾವಿನ ಬಳಿಕ ಗೊತ್ತಾಗಿದೆ. ಮಾಜಿ ಅಂಡರ್ ವರ್ಲ್ಡ್ ಡಾನ್ ಜಯ ಕರ್ನಾಟಕ ಸಂಘಟನೆಯ ಮುಖ್ಯಸ್ಥರಾಗಿದ್ದ ಮುತ್ತಪ್ಪರೈ ಇಹಲೋಕವನ್ನ ತ್ಯಜಿಸುವ ಮುನ್ನವೇ ಎಲ್ಲರ ಲೈಫ್ ಅನ್ನ ಕೂಡ ಸೆಟಲ್ ಮಾಡಿದ್ದಾರೆ. ಹೌದು, ಕ್ಯಾನ್ಸರ್ನಿಂದ ಮೃತಪಟ್ಟ ಮಾಜಿ ಭೂಗತ ದೊರೆ ಹಾಗೂ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಮುತ್ತಪ್ಪರೈಯವರ ವಿಲ್ ಪತ್ರದ ರಹಸ್ಯ ಬಹಿರಂಗವಾಗಿದೆ. ರೈ ಹೆಸರಲ್ಲಿ ಸುಮಾರು 1500 ರಿಂದ 2000 ಕೋಟಿ ರೂಪಾಯಿ ಚರ ಮತ್ತು ಸ್ಥಿರಾಸ್ತಿ ಇತ್ತು ಅಂತ ಹೇಳಲಾಗ್ತಿದೆ. ಮಕ್ಕಳು ಹಾಗೂ ಸಂಬಂಧಿಕರು ಮಾತ್ರವಲ್ಲದೆ ಮನೆ ಹಾಗೂ ತೋಟದ ಕೆಲಸಗಾರರು, ಚಾಲಕರು ಮತ್ತು ಗನ್ ಮ್ಯಾನ್ಗಳಿಗೂ ಕೂಡ ಮುತ್ತಪ್ಪರೈ ದಾರಿದೀಪವಾಗಿದ್ದಾರೆ. ರೈ ಅವರು ಸುಮಾರು 41 ಪುಟಗಳ ವಿಲ್ ಅನ್ನ ಬರೆದಿದ್ದು, ಅವರ ಹೆಸರಲ್ಲಿ ಸುಮಾರು 1500 ರಿಂದ 2000 ಕೋಟಿ ರೂಪಾಯಿ ಆಸ್ತಿ ಇದೆ. 15 ವರ್ಷಗಳಿಂದ ಮನೆ ಕೆಲಸ ಮಾಡಿರೋ ನಂಬಿಕಸ್ಥ 25 ಕೆಲಸಗಾರರ ಹೆಸರನ್ನ ಅವರು ವಿಲ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ರೈ ವಕೀಲರಾದ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಮುತ್ತಪ್ಪರೈ ಬರೆದಿರೋ 41 ಪುಟಗಳ ವಿಲ್ನಲ್ಲಿ ಯಾರಿಗೆ ಎಷ್ಟು ಆಸ್ತಿ ಕೊಡಬೇಕು, ಸೈಟ್ ಹಾಗೂ ಮನೆಗಳನ್ನ ಯಾರು ಇಟ್ಕೋಬೇಕು, ಜಯ ಕರ್ನಾಟಕ ಸಂಘಟನೆ ಜವಾಬ್ದಾರಿ ಯಾರಿಗೆ ಅನ್ನುವುದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ವಿಲ್ ಪ್ರಕಾರ ರೈ ಆಸ್ತಿ ಸುಮಾರು 2000 ಕೋಟಿ ರೂಪಾಯಿಗಳಷ್ಟು ಅನ್ನೋದು ಬಯಲಾಗಿದೆ. ಬಳಿ ನಂಬಿಕೆಯಿಂದ 15 ವರ್ಷಗಳಿಂದ ಕೆಲಸ ಮಾಡಿದ 25 ಕೆಲಸಗಾರರಿಗೆ ತಲಾ ಒಂದೊಂದು ಸೈಟ್ ಹಾಗೂ ಕೈಲಾದಷ್ಟು ಹಣ ನೀಡುವಂತೆ ಕಿರಿಯ ಮಗ ರಿಕ್ಕಿ ರೈಗೆ ಅವರು ಸೂಚಿಸಿದ್ದಾರೆ. ಅದರಂತೆಯೇ ರಿಕ್ಕಿ ಈಗಾಗಲೇ ತಲಾ ಒಬ್ಬೊಬ್ಬರಿಗೆ 3 ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಮುತ್ತಪ್ಪರೈ ಹೆಸರಲ್ಲಿ ಸುಮಾರು 600ಕ್ಕೂ ಅಧಿಕ ಎಕರೆ ಜಮೀನಿದೆ. ಅದನ್ನ ತನ್ನಿಬ್ಬರು ಮಕ್ಕಳಾದ ರಿಕ್ಕಿ ಹಾಗೂ ರಾಕಿ ರೈಗೆ ಗಿಫ್ಟ್ ಡೀಡ್ ಮಾಡಿದ್ದಾರೆ. ಸಕಲೇಶಪುರದಲ್ಲಿ 150 ರಿಂದ 200 ಎಕರೆ ಜಮೀನು, ಇನ್ನು ದೇವನಹಳ್ಳಿ, ಯಲಹಂಕ, ಬಿಡದಿಯಲ್ಲಿ 150ಕ್ಕೂ ಅಧಿಕ ಎಕರೆ ಜಾಗ, ಮೈಸೂರು, ಮಂಗಳೂರು, ಬಂಟ್ವಾಳ, ಪುತ್ತೂರಿನಲ್ಲಿ 106 ಎಕರೆ ಜಮೀನು ಮುತ್ತಪ್ಪರೈ ಹೆಸರಿನಲ್ಲಿದೆ. ಇವುಗಳ ಪೈಕಿ ಸಕಲೇಶಪುರ, ಬಿಡದಿ, ಯಲಹಂಕ ಹಾಗೂ ದೇವನಹಳ್ಳಿ ಜಾಗವನ್ನ ಚಿಕ್ಕ ಮಗ ರಿಕ್ಕಿ ರೈಗೆ ನೀಡಿದ್ರೆ, ಮೈಸೂರು, ಬಂಟ್ವಾಳ, ಮಂಗಳೂರು ಹಾಗೂ ಪುತ್ತೂರಿನ ಜಾಗ ರಾಕಿ ರೈಗೆ ನೀಡಿದ್ದಾರೆ. ಇದಷ್ಟೇ ಅಲ್ಲದೆ ಆಪ್ತರು, ಸಂಬಂಧಿಕರಿಗೂ ಕೂಡ 20% ಆಸ್ತಿಯನ್ನ ನೀಡೋಕೆ ವಿಲ್ನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಬಿಡದಿ ಹಾಗೂ ಸದಾಶಿವನಗರದಲ್ಲಿ ಇರುವಂತಹ 2 ಮನೆಗಳನ್ನ ಚಿಕ್ಕ ಮಗ ರಿಕ್ಕಿ ರೈಗೆ ನೋಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಟ್ರೆಂಡಿಂಗ್ ಬಿಸಿನೆಸ್ ಕಂಪನಿಯನ್ನ ದೊಡ್ಡ ಮಗ ರಾಕಿಗೆ ನೋಡಿಕೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದಾಜು 2 ಮಕ್ಕಳಿಗೂ ಬಹುತೇಕ 1,000 ಕೋಟಿಯಷ್ಟು ಆಸ್ತಿ ಬರಲಿದೆ ಅಂತ ಅಂದಾಜು ಮಾಡಲಾಗಿದೆ. ಮುತ್ತಪ್ಪರೈ 2ನೇ ಹೆಂಡತಿ ಅನುರಾಧ ಲೈಫ್ ಕೂಡ ಸೆಟಲ್ ಮಾಡಿರೋದಾಗಿ ವಿಲ್ನಲ್ಲಿ ತಿಳಿಸಿದ್ದಾರೆ. ಎಚ್ಡಿ ಕೋಟೆಯಲ್ಲಿ ಪ್ರಾಪರ್ಟಿ, ಚಿನ್ನಾಭರಣ, ಐಷಾರಾಮಿ ಕಾರು, ಕೋಟ್ಯಾಂತರ ರೂಪಾಯಿ ಹಣವನ್ನ ಈಗಾಗಲೇ ನೀಡಿರೋದಾಗಿ ರೈ ವಿಲ್ನಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಸಹಕಾರ ನಗರದಲ್ಲಿ 2 ಅಂತಸ್ತಿನ ಕಟ್ಟಡವನ್ನ ಕಟ್ಟಿಸಿಕೊಟ್ಟಿದ್ದಾರೆ. ಅನುರಾಧ ಜೊತೆಗಿದ್ದ ಟೈಮ್ನಲ್ಲಿಗೆ ಅವರಿಗೆ ಸೇರಬೇಕಾದದ್ದನ್ನ ನೀಡಿರುವುದಾಗಿ ವಿಲ್ನಲ್ಲಿ ಉಲ್ಲೇಖಿಸಿದ್ದಾರೆ.
ಜಯ ಕರ್ನಾಟಕ ಸಂಘಟನೆಯ ಜವಾಬ್ದಾರಿ ಚಿಕ್ಕ ಮಗ ರಿಕ್ಕಿಗೆ ಹೇಳಿರೋ ರೈ ಸಂಘಟನೆ ಯಾವುದೇ ಕಾರಣಕ್ಕೂ ಕೂಡ ಒಡೆಯದಂತೆ ನೋಡಿಕೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸಂಘಟನೆಯ ಅಧ್ಯಕ್ಷತೆಗಿದ್ದ ಜಗದೀಶ್ಗೆ ನೋಡಿಕೊಳ್ಳುವಂತೆ ವಿಲ್ನಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನ ಬೆಳೆಸುವಂತೆ ಕಾರ್ಯಕರ್ತರಿಗೆ ವಿಲ್ನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಸಹಾಯ ಆಗಬೇಕು ಅನ್ನುವುದನ್ನ ಕೂಡ ಉಲ್ಲೇಖಿಸಿರುವ ರೈ ಮನೆ ಕೆಲಸದವರಿಗೆ ನಿವೇಶನ ನೀಡುವುದರೊಂದಿಗೆ ಹಣವನ್ನ ಕೂಡ ಕೊಡಬೇಕು ಎಂಬ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ವಿದೇಶದಲ್ಲಿ ಮುತ್ತಪ್ಪ ರೈ ಹೆಸರಿನಲ್ಲಿ 1 ರೂಪಾಯಿಯಷ್ಟು ಆಸ್ತಿ ಇಲ್ಲ ಅನ್ನೋದು ವೆಲ್ನಿಂದ ಬಹಿರಂಗವಾಗಿದೆ. ಸಾವಿರಾರು ಕೋಟಿ ವಿದೇಶದಲ್ಲಿ ಆಸ್ತಿ ಇದೆ ಅನ್ನೋದು ಸುಳ್ಳು. ತನ್ನ ಮಗನ ವ್ಯವಹಾರ ಬಿಟ್ರೆ ರೈಗೆ ವಿದೇಶದಲ್ಲಿ ಬೇರೆ ಯಾವುದೇ ರೀತಿಯಾಗಿರುವಂತಹ ವ್ಯವಹಾರವಿಲ್ಲ. ಇದನ್ನ ಮುತ್ತಪ್ಪ ರೈ ಅಡ್ವೊಕೇಟ್ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಅಲ್ಲದೆ ಅನುರಾಧಾಗೂ ಮುತ್ತಪ್ಪ ರೈ ಮಕ್ಕಳಿಗೂ ಯಾವುದೇ ಬಿಕ್ಕಟ್ಟಿಲ್ಲ. ಈಗಲೂ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಮುಂದೆಯೂ ಕೂಡ ಚೆನ್ನಾಗಿ ಇರ್ತಾರೆ. ಆಸ್ತಿ ವಿಚಾರವಾಗಿ ಅನುರಾಧಾ ರೈ ಕೇಸ್ ಹಾಕ್ತಾರೆ ಅನ್ನೋದೆಲ್ಲವೂ ಕೂಡ ಸುಳ್ಳು ಸುದ್ದಿ ಅಂತ ವಕೀಲರು ತಿಳಿಸಿದ್ದಾರೆ. ಒಟ್ನಲ್ಲಿ ಏನೇಗಾಗ್ಲಿ ರೈ ಆಳುಗಳ ಬಾಳಿನಲ್ಲಿ ಬೆಳಕಾಗಿದ್ರ ಬಗ್ಗೆ ಎಲ್ಲರೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಭೂಗತ ಲೋಕದಲ್ಲಿ ಮುತ್ತಪ್ಪ ರೈ ತನ್ನನ್ನ ತಾನು ತೊಡಗಿಸಿಕೊಂಡಿದ್ರು, ನಂತರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ತಾರೆ. ಆದ್ರೆ ವಿಧಿಯಾಟದಿಂದಾಗಿ ಕ್ಯಾನ್ಸರ್ ಎಂಬ ಯಮ ಮುತ್ತಪ್ಪ ರೈ ಅವರನ್ನ ಇಹಲೋಕದಿಂದ ಕರೆದುಕೊಂಡು ಹೋಗಿದ್ದಾನೆ. ಆದ್ರೆ ಅವರು ಬರೆದಿಟ್ಟ ವಿಲ್ನಿಂದಾಗಿ ಅವರು ಕೆಲವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.